ಪ್ರೈಸಲಾಡ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತಿನ ದಿನ ಪರ್ವತ ಪ್ರಸಂಗದ 40ನೇ ಭಾಗಕ್ಕೆ ಬಂದಿದ್ದೇವೆ. ಈ 40ನೇ ಭಾಗದಲ್ಲಿ ನಿನ್ನೆಯ ಒಂದು ಸಂಚಿಕೆ ಬಾಕಿ ಭಾಗವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಪ್ರಿಯರೇ. ನಿನ್ನೆ ವಾಕ್ಯದಲ್ಲಿ ಬರೆದಿತ್ತು, ಚಿಂತೆ ಒಂದು ಯಾಕೆ ಊಟದ ವಿಷಯದಲ್ಲಿ, ಬಟ್ಟೆ ವಿಷಯದಲ್ಲಿ ಎಲ್ಲ ಚಿಂತೆ ಮಾಡ್ತೀರಾ, ಏನು ಕುಡಿಬೇಕು, ಏನು ಒದ್ಕೋಬೇಕು ಅಂತ ಚಿಂತೆ ಮಾಡ್ತೀರಾ ಅಂತ ಕೇಳಿದ್ರು. ಇವತ್ತು ಸ್ವಾಮಿ ಅದೇ ವಾಕ್ಯವನ್ನು ಕಂಟಿನ್ಯೂ ಮಾಡಿ ಹೇಳ್ತಾರೆ. ಮತ್ತೆ 6ನೇ ಅಧ್ಯಾಯ 27ರಿಂದ 30ರವರೆಗೆ ಓದುವ. ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದಕ್ಕೆ ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದ ಇರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಇಲ್ಲಿ ಸೊಲೊಮೋನ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ, ಅವನು ಪ್ರಪಂಚದಲ್ಲಿ ದೊಡ್ಡ ಒಬ್ಬ ರಾಜ ಅಂತ ಹೇಳ್ತಾರೆ. ಆ ಸೊಲೊಮೋನ್ ಅಂತ ಹೇಳ್ತಕ್ಕಂಥ ಆ ರಾಜನ ಕಾಲದಲ್ಲಿ ಚಿನ್ನಗಳೆಲ್ಲ ರೋಡಲ್ಲಿ ಬಿಸಾಕಿರ್ತಿತ್ತು ಅಂತ ಹೇಳ್ತಾರೆ. ಅಷ್ಟು ಸಕಲ ಸೌಭಾಗ್ಯದಲ್ಲಿ ಇರುವಂತಹ ಕಾಲದಲ್ಲಿ ಅವನು ಮಾಡೋದ ಅಲಂಕಾರಗಳು ಅಡವಿಯಲ್ಲಿರ್ತಕ್ಕಂಥ ಹೂಗಳ ಅಲಂಕಾರದಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಸ್ವಾಮಿ ಇಲ್ಲಿ ಹೇಳ್ತಾರೆ. ಅದರ ಅರ್ಥ ಇಲ್ಲಿ ನಾವು ಕೇಳ್ಕೊಳ್ಳಿ ಪ್ರಿಯರೇ. ಕೊಡಗಿಗೆ ಬನ್ನಿ, ಅಲ್ಲಿ ಮಡಿಕೇರಿಯಲ್ಲಿ ಫ್ಲವರ್ ಗಾರ್ಡನ್ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗಿ ಹೂಗಳನ್ನ ನೋಡಿ. ಊಟಿಗೆ ಹೋದಾಗ ಊಟಿಯಲ್ಲೂ ಕೂಡ 4-5 ಗಾರ್ಡನ್ಗಳಿದೆ, ಅಲ್ಲೆಲ್ಲ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಬನ್ನಿ. ಒಂದೊಂದು ಹೂಗಳಿಗೆ ಒಂದೊಂದು ಸೌಂದರ್ಯವನ್ನು ಕೊಡ್ತಾರೆ. ಅಷ್ಟು ಸೌಂದರ್ಯನ ಇವತ್ತು ಇದ್ದು ನಾಳೆ ಹಾಳಾಗುವಂತ ಆ ಹೂಗಳಿಗೆ ಅಷ್ಟೊಂದು ಸೌಂದರ್ಯನ ಕೊಟ್ಟಿರ್ಬೇಕಾದ್ರೆ ದೇವರು ಅದಕ್ಕಿಂತಲೂ ದೊಡ್ಡವರಾದಂತ ನಮಗೆ ಸೌಕರ್ಯಗಳನ್ನು ಒದಗಿಸಿಕೊಡೋದಿಲ್ವಾ? ಇವತ್ತು ಚಿಂತೆ ಮಾಡಬೇಡಿ. ಯಾಕೆ ಹೇಳೋದು ಗೊತ್ತಾ? ಪಕ್ಕದ ಮನೆಯವನು ಹೋಗಿ ಪಕ್ಕದ ಮನೆಯವನ ಹೆಂಡತಿಗೆ ಒಂದು ಒಳ್ಳೆ ಸೀರೆ ತಂದ್ಬಿಟ್ರೆ ಸಾಕು. ಈ ಹೆಂಡತಿ ಸ್ಟಾರ್ಟ್ ಮಾಡ್ಕೊಳ್ತಾರೆ, ರೀ ನೋಡ್ರಿ ಅವಳಿಗೆ ಒಳ್ಳೆ ಸೀರೆ ತಂದು ಕೊಟ್ರು, ನನಗೆ ಸೀರೆ ತಂದು ಕೊಡ್ರಿ. ಅವನ್ ಬೈಕ್ ತೆಗ್ದೇನೆ, ನೀನು ಬೈಕ್ ತೆಗೋ, ಅವನ್ ಕಾರ್ ತಗೊಂಡು ನೀನು ಕಾರ್ ತಗೊಂಡು. ಅವ್ರನ್ನ ಅನುಸರಿಸೋದು ಬೇಡ. ಅವ್ರನ್ನ ಅನುಸರಿಸಬೇಡಿದ್ರೆ ಅವ್ರು ಇರುವಂತ ಹಣದಲ್ಲಿ ಅವರು ಶ್ರೀಮಂತರಾಗ್ತಿದ್ದಾರೆ. ಬಟ್ ನೀನು ಸಾಲ ಮಾಡಿ ಸೌಖ್ಯ ಮಾಡಕ್ ಹೋದ್ರೆ ನಿಜವಾಗಿ ಸೋತು ಸುಣ್ಣ ಆಗೋದಂತ ಗ್ಯಾರಂಟಿ. ನೋಡಿ ಪ್ರಿಯರೇ, ಇವ್ರನ್ನ ನೋಡಿ ಚಿಂತೆ ಮಾಡೋದು ಬೇಡ. ದೇವ್ರು ನಮ್ಗೆ ಏನು ಕೊಟ್ಟಿದ್ದಾರೋ ಅದರಲ್ಲೇ ನಾವು ಅಭಿವೃದ್ಧಿ ಪಟ್ಟು ಹೋಗೋದಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ. ಇವತ್ತು ಏನಾಗ್ತಿದೆ ಗೊತ್ತಾ, ಮನುಷ್ಯರಲ್ಲಿ ಯಾರು ಏನೇ ಮಾಡ್ಬಿಟ್ರು ಸಾಕು ಅದು ನಮ್ಮನೆ ಬರಬೇಕು. ತಪ್ಪು ತಪ್ಪು ತಪ್ಪು. ಇವ್ರನ್ನ ನೀವು ಮಾಡ್ಲಾಗಿ ಇಟ್ಕೊಳ್ಳೇಬೇಡಿ. ನಿಮ್ಮ ಒಂದು ಅಗತ್ಯತೆಗೆ ತಕ್ಕಾಗಿ ಇರುವಂತಹ ಸಂಬಳದಲ್ಲಿ ಜೀವಮಾನ ಮಾಡೋದಕ್ಕೆ ಪ್ರಯತ್ನ ಪಡಿ. ಪ್ರೈಸ್ ಲಾರ್ಡ್. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದೆ, ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡೋದಕ್ಕೆ ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಹೆಚ್ಚಿಸಿರಿ. ಅವು ದುಡಿಯುವುದಿಲ್ಲ, ನೂರುವುದಿಲ್ಲ. ಆದ್ರೆ ಆ ಹೂಗಳಲ್ಲಿ ಒಂದಕ್ಕಿರೋ ಅಲಂಕಾರ ಅದು ಸೊಲೊಮೋನನ ಕಾಲದಲ್ಲಿ ಇರಲಿಲ್ಲ. ಇವತ್ತು ಅಡವಿಯ ಹೂಗಳು, ಕ್ಯಾಕ್ಟಸ್ ಗಿಡಗಳಾಗಿರ್ಬೋದು, ಬೋಗನ್ವಿಲ್ಲಾ ಗಿಡಗಳಾಗಿರ್ಬೋದು, ಇದನ್ನೆಲ್ಲ ಬಂದು ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಕೃತಿಯ ವಿಸ್ಮಯ. ಪ್ರಕೃತಿನೇ ದೇವರು ಅಷ್ಟೊಂದು ಮಾಡಬೇಕಾದ್ರೆ ಪ್ರಕೃತಿಯನ್ನ ನಮಗೆ ಆಳ್ವಿಕೆಗಾಗಿ ಕೊಟ್ಟಂತ ನಾವು ರಾಜರ ತರ ಇದ್ದೀವಿ. ನಮಗೆ ಎಷ್ಟೊಂದು ಸೌಕರ್ಯಗಳನ್ನ ಒದಗಿಸ್ಕೊಡ್ತಾರೆ ನೋಡಿ ಪ್ರಿಯರೇ. ಅದಕ್ಕೋಸ್ಕರ ನಮಗೆ ಸ್ವಾಮಿ ಇಲ್ಲಿ ಹೇಳ್ತಾರೆ 30ನೇ ವಾಕ್ಯದಲ್ಲಿ, ಎಲೆ ಅಲ್ಪ ವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ವಲಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಎಷ್ಟೊಂದು ಉಡಿಸಿದರೆ ಅದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಸುವನಲ್ಲವೇ? ಇವತ್ತು ನೋಡಿ ಹುಲ್ಲುಗಳು ಎಷ್ಟು ಚೆನ್ನಾಗಿರೋದು ಬಂದಿದೆ, ಗ್ರಾಸ್ಗಳು. ಆ ಒಂದು ಗ್ರಾಸ್ಗಳನ್ನ ನಡುವಂತ ರೀತಿ ನೋಡಿ, ಎಂತೆಂಥ ತರದ ಹುಲ್ಲುಗಳು ಬಂದಿದೆ, ಯಾವುದೇ ಡಿಸೈನ್ದು. ಅಂಥದನ್ನೆಲ್ಲ ದೇವರು ಸೃಷ್ಟಿ ಮಾಡಿರ್ಬೇಕಿದ್ರೆ ಸೃಷ್ಟಿಕರ್ತನಾದ ದೇವರು ಅದಕ್ಕೆಲ್ಲ ಅಧಿಪತಿಯಾಗಿ ದೊರೆಯಾಗಿ ನಮ್ಮನ್ನು ಇಟ್ಟಿರ್ಬೇಕಿದ್ರೆ ನಮ್ಮನ್ನು ಎಷ್ಟು ಜನ ನೋಡ್ಕೊಳ್ತಾರಲ್ಲ ಪ್ರಿಯರೇ. ಅದಕ್ಕೋಸ್ಕರ ಪ್ರಿಯರೇ, ನಾನು ಪುನಃ ನಿನ್ನೆ ಸಂಚಿಕೆನ ಜಾಸ್ತಿ ಉದ್ದಕ್ಕೆ ತೆಗೆದಿಲ್ಲ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವು ಏನ್ ತಿನ್ಬೇಕು, ಏನು ಕುಡಿಬೇಕು, ಏನು ಒದ್ಕೋಬೇಕು, ಅವ್ರು ಆ ತರ ಮಾಡ್ತಾರಲ್ಲ, ಇವ್ರು ಈ ತರ ಮಾಡ್ತಾರ, ಚಿಂತೆ ಮಾಡಕ್ ಹೋಗ್ಬೇಡಿ. ಪಕ್ಕದ ಮನೆಯವರ ನೋಡಿ ಚಿಂತೆ ಮಾಡಿ, ಅವರ ಐಶ್ವರ್ಯವನ್ನ ನೋಡಿ ನೀವು ಚಿಂತೆ ಮಾಡಿದ್ರೆ ನೀವೇ ಕಾಯಿಲೆಗೆ ಬೀಳ್ತೀರ ಹೊರತು ಪಕ್ಕದ ಮನೆಯವರಲ್ಲ. ನೀವು ಕಾಯಿಲೆಗೆ ಬಿದ್ದಾಗ ನಿಮಗೆ ಲಾಸ್ ಬರ್ತದೆ, ಯಾರಿಗಲ್ಲ. ಚಿಂತೆ ಮಾಡಿದ್ರೆ ಮುಖ ಸುಕ್ಕು ಕಟ್ತದೆ, ಚಿಂತೆ ಮಾಡಿದ್ರೆ BP ಬರ್ತದೆ, ಚಿಂತೆ ಮಾಡಿದ್ರೆ ಶುಗರ್ ಬರ್ತದೆ, ಚಿಂತೆ ಮಾಡಿದ್ರೆ ನರನಾಡಿಗಳ ಶಕ್ತಿ ಕಡಿಮೆ ಆಗ್ತದೆ. ಇದನ್ನ ಅರ್ಥ ಮಾಡಿಕೊಂಡು ಚಿಂತೆ ಮಾಡೋದನ್ನ ಸಾಧ್ಯವಾದಷ್ಟು ಸ್ಟಾಪ್ ಮಾಡಿ, ಸಾಧ್ಯವಾದಷ್ಟು ಚಿಂತೆನ ಪರಿಹಾರ ಮಾಡೋ ಜಾಗ ಎಲ್ಲಿದೆ ಅಂತ ಹುಡುಕಿ. ಅಂದರೆ ಬಾರ್ ಕ್ಲಬ್ಗಳಲ್ಲ, ಪ್ರಾರ್ಥನೆ ಕಾಲ ಕಳೆದ್ರಿ, ಧ್ಯಾನದಲ್ಲಿ ಕಾಲ ಕಳೆದ್ರಿ. ಇದೆಲ್ಲ ಕಾಲ ಕಳೆದಾಗ ಆಟೋಮೆಟಿಕ್ ಆಗಿ ಆ ಚಿಂತೆನ ನಾವು ದೂರ ಮಾಡಬಹುದು ಪ್ರಿಯರೇ. ಇವತ್ತು ಸೈತಾನ ಏನ್ ಮಾಡ್ತಾರೆ, ಚಟಗಳನ್ನ ಕಲ್ಸ್ಕೊಡ್ತಾನೆ ಚಿಂತೆ ಕೊಟ್ಬಿಟ್ಟು. ಅಯ್ಯೋ ಇವತ್ತು ನಿನ್ನ ಹೆಂಡತಿ ಬೈದ್ಬಿಟ್ಲ, ಅವಾಗ ಕುಡ್ಕೊಂಡ್ಬಿಡು. ನಿನ್ನ ಹೆಂಡತಿ ಬೈದ್ಬಿಟ್ಲ, ಅವಾಗ ವಿಚಾರ ಮಾಡ್ಬಿಡು. ಈ ತರ ಮಾಡಿದಾಗ ಬಹಳ ಕೇರ್ಫುಲ್ ಆಗಿರಿ. ಸೈತಾನ ತಂತ್ರಗಳಿಗೆ ನಾವು ಒಳಗಾಗಬಾರ್ದು. ನಮಗೆ ದೇವರು ಕೊಡುವಷ್ಟು ಕೊಡ್ತಾ ಇದ್ದಾರೆ, ನಾವು ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ದೇವರ ಮೇಲೆ ಭರವಸೆ ಇಟ್ಟು ನಾವು ಪ್ರಾರ್ಥನೆ ಮಾಡೋದಾದ್ರೆ ಹುಲ್ಲುಗಳು ಪ್ರಾಣಿ ಪಕ್ಷಿಗಳಿಗಿಂತಲೂ ಹೆಚ್ಚಾಗಿ ನಮಗೆ ದೇವರು ಕೊಡ್ತಾರೆ. ನಿನ್ನೆ ವಚನದಲ್ಲಿ ಹೇಳಿದಾಗೆ
ಅವುಗಳ ಆಹಾರವನ್ನು ಕೂಡಿಸಿಟ್ಟುಕೊಳ್ಳೋದಿಲ್ಲ, ಕಣಜ ಇಲ್ಲ, ಆದರೂ ಕೂಡ ಅವರ ಪ್ರತಿ ಸಲ ಸಾಕ್ತಾ ಇದಾರಲ್ಲ ಸ್ವಾಮಿ. ಪ್ರಾಣಿ ಪಕ್ಷಿಗಳನ್ನ ಸಾಕ್ಬೇಕಾದ್ರೆ ಮನುಷ್ಯರಾಗಿರೋ ನಮಗೆ ಸಾಕೋದಿಲ್ವಾ? ನೋಡಿ, ದೇವರ ಮೇಲೆ ಭರವಸೆ ಇಡಿ. ದೇವರು ಈ 2026ನೇ ಇಸವಿಯಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ, ನಿಮ್ಮನ್ನು ಪರಿಪೂರ್ಣವಾಗಿ ಯಾವುದೇ ಕೊರತೆಗಳಿಲ್ಲದಂತೆ ಸಾಕಿ ಸಲಹುತ್ತಾರೆ ಪ್ರಿಯರೇ. ಇದನ್ನ ನೀವು ನಂಬುದ್ರೆ ಆಶೀರ್ವಾದ, ನಂಬದಿದ್ರೆ ಆಶೀರ್ವಾದ ಅಲ್ಲ. ನೀವು ನಂಬಿರಿ, ಪ್ರಾರ್ಥನೆ ಮಾಡ್ರಿ. ಸ್ವಾಮಿ, ಅಡವಿಯ ಹುಲ್ಲಿಗೆ ಅಷ್ಟೊಂದು ಸೌಂದರ್ಯ ಕೊಟ್ಟಿರ್ಬೇಕಾದ್ರೆ, ಅಡವಿಯ ಹೂಗಳಿಗೆ ಅಷ್ಟೊಂದು ಸೌಂದರ್ಯ ಕೊಟ್ಟಿರ್ಬೇಕಾದ್ರೆ, ಮನೆ ಮುಂದೆ ಇರ್ತಕ್ಕಂಥ ಹೂ ಗಿಡಗಳಿಗೆ ಅಷ್ಟೊಂದು ಸೌಂದರ್ಯ ಕೊಟ್ಟಿರ್ಬೇಕಾದ್ರೆ, ನಿನ್ನ ಮಗನಾಗಿ ನಿನ್ನ ಮಗಳಾಗಿ ಜೀವಿಸ್ತಾರೆ. ನನಗೆ ಎಷ್ಟೊಂದು ಸೌಂದರ್ಯವನ್ನು ಕೊಡ್ತೀಯಾ, ನನಗೆ ಎಷ್ಟೊಂದು ಭಾಗ್ಯವನ್ನು ಕೊಟ್ಟಿದ್ಯಾ, ನನಗೆ ಯಾವುದೇ ಕೊರತೆ ಇಲ್ಲದಂತೆ ನೋಡ್ಕೊಳ್ತಿದ್ಯಲ್ಲಪ್ಪ, ಸ್ತೋತ್ರ ಅಂತ ಪ್ರಾರ್ಥನೆ ಮಾಡ್ರಿ. ಚಿಂತೆ ಮಾಡೋದು ಬಿಟ್ಟು ಪ್ರಾರ್ಥನೆ ಮಾಡಿ. ಚಿಂತೆ ಮಾಡಿದಾಗಲೇ BP, ಶುಗರ್ ಎಲ್ಲ ಬರೋದು. ಅದು ಬರಬಾರ್ದ. ಚಿಂತೆ ಮಾಡ್ದೇನೆ ಸಾಧ್ಯವಾದಷ್ಟು ನಗ್ನಗ್ತಾ ಇರ್ಲಿಕ್ಕೆ ಪ್ರಯತ್ನ ಪಡಿ. ಮನೇಲಿದ್ದು ಗಂಡನ ಕಿರಿಕಿರಿಯ, ಹೆಂಡದ ಕಿರಿಕಿರಿಯ ಕೆಲಸಕ್ಕೆ ಸೇರ್ಕೊಬಿಡಿ. ಕೆಲಸ ಸೇರ್ಕೊಂಡಾಗ ಬೆಳಿಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿ ಬರ್ಬೇಕಾದ್ರೆ ಅದರ ಉಲ್ಲಾಸನೇ ಬೇರೆ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ನಾವು ಇವರ ಟೀಕೆ ಟಿಪ್ಪಣಿಗಳಿಗೆ ಒಳಗಾಗದಂತೆ ದೇವರು ನಮಗೆ ಕೊಡ್ತಾರೆ. ದೇವರು ನಮ್ಮನ್ನು ಬೆಳೆಸ್ತಾ ಇದ್ದಂತ ಒಂದು ಪರಿಕಲ್ಪನೆಯೊಂದಿಗೆ ನಾವು ದೇವರ ಸೇವೆಯನ್ನು ಮಾಡ್ತಾ ದೇವರ ರಾಜ್ಯನ ಮಹಿಮೆಪಡಿಸೋ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್ ಪ್ರಿಯರೇ. ಒಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ.